3000 ದಶಲಕ್ಷ ವರ್ಷಗಳ ಹಿಂದಿನ ಕಲ್ಲಿನ ರಚನೆ ಬೆಂಗಳೂರಿನ ಬಸವನಗುಡಿ ಪ್ರದೇಶದಲ್ಲಿನ ಆನೆಬಂಡೆ. ಇದು ರಾಕ್ ಗಾರ್ಡನ್ ಅಂತಲೂ ಕರೀತಾರೆ. ಇದು ಸುಮಾರು 3000 ದಶಲಕ್ಷ ವರ್ಷಗಳಷ್ಟು ಹಿಂದಿನ ಕಲ್ಲಿನ ರಚನೆ ಇದಾಗಿದೆ. ಎರಡನೇದಾಗಿ ಒಂದೇ ಜಿಲ್ಲೆಯಲ್ಲಿ 5 ನದಿಗಳನ್ನು ಪ್ರವಹಿಸ್ತವೆ. ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕ ರಾಜ್ಯದ ಬಿಜಾಪುರ ಅಂತಲೂ ಕರೀತಾರೆ. ಇದು ಕೃಷ್ಣ, ಡೋಣಿ, ಭೀಮ, ಘಟಪ್ರಭಾ, ಮಲಪ್ರಭಾ ಉಪನದಿಗಳು ಸೇರಿದಂತೆ 5 ನದಿಗಳು ಹರಿಯುತ್ತವೆ. ಈ ಜಿಲ್ಲೆಯನ್ನು ಪಂಚನದಿಗಳ ನಾಡೆಂದು ಕರೆಯುತ್ತಾರೆ. ಮೂರನೆಯದು ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಆಫ್ ಇನ್ಸ್ಟಿಟ್ಯೂಟ್. ಒಂದು ಕಾಲದಲ್ಲಿ ಓರಿಯೆಂಟಲ್ ಲೈಬ್ರರಿ ಅಂತಲೂ ಕರೀತಾ ಇದ್ರು. ಇದು ಮೈಸೂರಿನ ಪ್ರಮುಖ ಗ್ರಂಥಾಲಯ ಕೂಡ ಈಗ. ಇಲ್ಲಿನ ಪ್ರಮುಖವಾದ ಆಕರ್ಷಣೆ ಎಂದರೆ ತಾಳೆ ಎಲೆಗಳ ಹಸ್ತಪ್ರತಿಗಳು. ಈ ತಾಳೆ ಎಲೆಗಳ ಸಂಗ್ರಹವು ಸುಮಾರು 50,000ಕ್ಕಿಂತ ಹೆಚ್ಚು ಖಾತೆಗಳನ್ನು ಹೊಂದಿದೆ. ನಾಲ್ಕನೇದಾಗಿ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು. ನಮ್ಮ ಕರ್ನಾಟಕದ ಹಂಪಿಯು, ಇಲ್ಲಿನ ದೇವಾಲಯಗಳು, ಪುರಾತನವಾದ ಸಂಕೀರ್ಣಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿ ಲಿಸ್ಟಲ್ಲಿ ಇದೆ. ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ಅನ್ವೇಷಣೆ ಮಾಡಲು ದೇಶ ವಿದೇಶಗಳಿಂದ ಸಂದರ್ಶಕರು, ಇತಿಹಾಸಕಾರರು ಭೇಟಿ ನೀಡುತ್ತಾ ಇರುತ್ತಾರೆ. ಐದನೇದಾಗಿ ಜೋಗ ಜಲಪಾತ. ಕರ್ನಾಟಕದ ಜೋಗ ಜಲಪಾತವು ಭಾರತದ 2ನೇ ಅತಿ ಎತ್ತರದ ಜಲಪಾತ. ಇದೇ ಥರ ಮೋರ್ ಅಪ್ಡೇಟ್ಸ್ಗೋಸ್ಕರ, ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.